ರಕ್ತದ ಒತ್ತಡ ಬಿಪಿ ನಿಯಂತ್ರಣ ಸಂಪೂರ್ಣ ಮಾಹಿತಿ. ರಕ್ತದ ಒತ್ತಡವನ್ನು ಬಿಪಿ ಅಥವಾ ಬ್ಲಡ್ ಪ್ರೆಷರ್ ಎಂದು ಕರೆಯುತ್ತಾರೆ. ನಮ್ಮ ಹೃದಯವು ರಕ್ತವನ್ನು ದೇಹದ ಎಲ್ಲ ಭಾಗಗಳಿಗೆ ಕಳುಹಿಸುವಾಗ ರಕ್ತವು ಧಮನಿಗಳ ಮೇಲೆ ಮಾಡುವ ಒತ್ತಡವೇ ಬಿಪಿ. ಇದು ಹೆಚ್ಚು ಆಗಿದ್ರೆ ಐಬಿಪಿ ಹೈಪರ್ ಟೆನ್ಷನ್ ಎಂದು ಕರೆಯುತ್ತಾರೆ. ಐಬಿಪಿ ದೀರ್ಘಕಾಲ ಇದ್ದರೆ ಹೃದಯ, ಮೆದುಳು, ಮೂತ್ರಪಿಂಡಗಳಿಗೆ ಹಾನಿ ಉಂಟಾಗುತ್ತದೆ. ಆದ್ದರಿಂದ ಬಿಪಿ ನಿಯಂತ್ರಣ ಬಹಳ ಮುಖ್ಯವಾಗಿರುತ್ತದೆ. ಬಿಪಿ ಅಂದ್ರೆ ಏನು? ರಕ್ತದ ಒತ್ತಡವನ್ನು 2 ಸಂಖ್ಯೆಗಳ ಮೂಲಕ ಹೇಳುತ್ತಾರೆ: ಸಿಸ್ಟೋಲಿಕ್ ಮತ್ತು ಡಯಾಸ್ಟೋಲಿಕ್. ಸಿಸ್ಟೋಲಿಕ್ ಹೃದಯ ರಕ್ತವನ್ನು ಪಂಪ್ ಮಾಡುವಾಗ ಒತ್ತಡ, ಇದನ್ನು ಸಿಸ್ಟೋಲಿಕ್ ಎಂದು ಕರೆಯುತ್ತಾರೆ. ಡಯಾಸ್ಟೋಲಿಕ್ ಹೃದಯ ವಿಶ್ರಾಂತಿ ಪಡೆಯುವ ಒತ್ತಡವನ್ನೇ ಡಯಾಸ್ಟೋಲಿಕ್ ಎಂದು ಕರೆಯುತ್ತಾರೆ. ಸಾಮಾನ್ಯ ಬಿಪಿ ಮಟ್ಟ 120/mmHg ಇದು ಸಾಮಾನ್ಯ. 130ರಿಂದ 139 ಇದು ಸ್ವಲ್ಪ ಹೆಚ್ಚು. 140ರಿಂದ 90 ಇದು ಹೆಚ್ಚು ಬಿಪಿ. ಐಬಿಪಿ ನಿಯಂತ್ರಣ ಇಲ್ಲದಿದ್ದರೆ ಹೃದಯ ಸಂಬಂಧಿ ಸಮಸ್ಯೆಗಳು ಬರುತ್ತವೆ. ಐಬಿಪಿ ಲಕ್ಷಣಗಳು. ಕೆಲವೊಮ್ಮೆ ಐಬಿಪಿಗೆ ಸ್ಪಷ್ಟ ಲಕ್ಷಣಗಳು ಕಾಣಿಸದೇ ಇರಬಹುದು, ಆದರೆ ಕೆಲವರಿಗೆ ಈ ಲಕ್ಷಣಗಳು ಕಾಣಬಹುದು: ತಲೆನೋವು, ತಲೆ ಸುತ್ತುವುದು, ಎದೆ ಭಾಗದಲ್ಲಿ ಒತ್ತಡ, ಉಸಿರಾಟದ ತೊಂದರೆ, ಕಣ್ಣು ಮಸುಕಾಗುವುದು, ಬೇಗ ಕೋಪ ಬರುವುದು, ದೌರ್ಬಲ್ಯ. ಈ ಲಕ್ಷಣಗಳು ಕಂಡುಬಂದರೆ ಬಿಪಿ ಪರೀಕ್ಷೆ ಮಾಡಿಸಬೇಕು. ಬಿಪಿ ಹೆಚ್ಚಾಗುವ ಕಾರಣಗಳು. ಐಬಿಪಿಗೆ ಹಲವಾರು ಕಾರಣಗಳಿವೆ. ಹೆಚ್ಚು ಉಪ್ಪು ತಿನ್ನುವುದು. ಉಪ್ಪು ಹೆಚ್ಚು ತಿಂದರೆ ದೇಹದಲ್ಲಿ ನೀರು ಹೆಚ್ಚಾಗಿ ಬಿಪಿ ಏರುತ್ತದೆ. ಒತ್ತಡ ಅಥವಾ ಸ್ಟ್ರೆಸ್, ಮನೆ ಅಥವಾ ಕೆಲಸದ ಒತ್ತಡ ಬಿಪಿ ಹೆಚ್ಚಾಗಲು ಕಾರಣ. ವ್ಯಾಯಾಮ ಇಲ್ಲದ ಜೀವನ. ಸಕ್ರಿಯ ಜೀವನವಿಲ್ಲದಿದ್ದರೆ ಹೃದಯ ದುರ್ಬಲವಾಗುತ್ತದೆ. ಹೆಚ್ಚು ತೂಕ, ಸ್ಥೂಲತೆ, ಒಬೆಸಿಟಿ ಬಿಪಿ ಹೆಚ್ಚಿಸುವ ಪ್ರಮುಖ ಕಾರಣಗಳು. ಧೂಮಪಾನ ಮತ್ತು ಮದ್ಯಪಾನ. ಕುಟುಂಬದ ಇತಿಹಾಸ. ಬಿಪಿ ನಿಯಂತ್ರಿಸಲು ಆಹಾರ. ಸರಿಯಾದ ಆಹಾರ ಬಿಪಿ ನಿಯಂತ್ರಣಕ್ಕೆ ಬಹಳ ಮುಖ್ಯ. ಕಡಿಮೆ ಉಪ್ಪು. ದಿನಕ್ಕೆ 5 ಗ್ರಾಂಗಿಂತ ಕಡಿಮೆ ಉಪ್ಪು ತಿನ್ನಬೇಕು. ಹಣ್ಣುಗಳು. ಈ ಹಣ್ಣುಗಳು ಬಿಪಿ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತವೆ. ಬಾಳೆಹಣ್ಣು, ದಾಳಿಂಬೆ, ಕಿತ್ತಳೆ, ಸೇಬು. ಹಸಿರು ತರಕಾರಿಗಳು. ಪಾಲಕ್ ಸೊಪ್ಪು, ಬ್ರೋಕಲಿ, ಕ್ಯಾರೆಟ್. ಧಾನ್ಯಗಳು. ಓಟ್ಸ್, ಬ್ರೌನ್ ರೈಸ್, ರಾಗಿ. ನೀರು. ಪ್ರತಿದಿನ ಸಾಕಷ್ಟು ನೀರು ಕುಡಿಯಬೇಕು. ಬಿಪಿ ನಿಯಂತ್ರಿಸಲು ಮನೆಮದ್ದು. ಕೆಲವು ಸಹಜ ಮನೆಮದ್ದುಗಳು ಬಿಪಿ ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ಬೆಳ್ಳುಳ್ಳಿ. ಬೆಳ್ಳುಳ್ಳಿಯಲ್ಲಿರುವ ಅಂಶಗಳು ರಕ್ತದ ಒತ್ತಡ ಕಡಿಮೆ ಮಾಡುತ್ತವೆ. ದಾಲ್ಚಿನ್ನಿ, ಚಕ್ಕೆ. ಪ್ರತಿದಿನ ಸ್ವಲ್ಪ ದಾಲ್ಚಿನ್ನಿ ಸೇವಿಸಿದರೆ ಬಿಪಿ ನಿಯಂತ್ರಣಕ್ಕೆ ಸಹಾಯ. ನಿಂಬೆ ನೀರು. ಬೆಳಗ್ಗೆ ನಿಂಬೆ ನೀರು ಕುಡಿಯುವುದರಿಂದ ರಕ್ತ ಶುದ್ಧವಾಗುತ್ತದೆ. ಮೆಂತ್ಯ ನೀರು. ರಾತ್ರಿ ಮೆಂತ್ಯ ನೆನೆಸಿ ಬೆಳಗ್ಗೆ ತಿನ್ನುವುದು ಒಳ್ಳೆಯದು. ಜೀವನ ಶೈಲಿ ಬದಲಾವಣೆ. ಪ್ರತಿದಿನ ವ್ಯಾಯಾಮ, ಕನಿಷ್ಠ 30 ನಿಮಿಷ ನಡೆಯುವುದು ಹೃದಯಕ್ಕೆ ಉತ್ತಮ. ಯೋಗ ಮತ್ತು ಧ್ಯಾನ. ಯೋಗ ಮಾಡಿದರೆ ಮನಸ್ಸಿನ ಒತ್ತಡ ಕಡಿಮೆಯಾಗುತ್ತದೆ. ಸರಿಯಾದ ನಿದ್ರೆ. ಪ್ರತಿದಿನ 7ರಿಂದ 8 ಗಂಟೆ ನಿದ್ರೆ ಅಗತ್ಯ. ಧೂಮಪಾನ ಬಿಡುವುದು. ತೂಕ ಕಡಿಮೆ ಮಾಡುವುದು. ಬಿಪಿ ನಿಯಂತ್ರಣ ಇಲ್ಲದಿದ್ದರೆ ಸಮಸ್ಯೆಗಳು ಬರುತ್ತವೆ. ಐಬಿಪಿ ನಿಯಂತ್ರಣ ಇಲ್ಲದಿದ್ದರೆ ಈ ರೋಗಗಳು ಬರುತ್ತವೆ.
ಹೃದಯಾಘಾತ, ಸ್ಟ್ರೋಕ್, ಮೂತ್ರಪಿಂಡ ಸಮಸ್ಯೆ, ಕಣ್ಣು ಸಮಸ್ಯೆ, ಹೃದಯ ದುರ್ಬಲತೆ. ಆದ್ದರಿಂದ ಬಿಪಿಯನ್ನು ನಿಯಮಿತವಾಗಿ ಪರೀಕ್ಷಿಸಬೇಕು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.